ಒಂದು ಕಲೆ ಹೇಗೆ ಇನ್ನೊಂದು ಕಲೆ ಮೇಲೆ ಒಂದು ಪ್ರಭಾವ ಬೀರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ನಮ್ಮ ಗಮಕ ತರಗತಿಯಲ್ಲಿ ಗಂಗಮ್ಮ ಕೇಶಮೂರ್ತಿಯವರು ಈ ಒಂದು ಮಾತನ್ನು ಹೇಳಿದರು. ಇದು ಚಂದ್ರಮತಿ ಈಗ ಆ ಮಗು ಲೋಹಿತಾಶ್ವ ಸತ್ತು ಮಲಗಿರ್ತಾನೆ, ಬಂದು ಸುಮಾರು ಗೋಳಾಡ್ತಾಳೆ ಎಲ್ಲ, ಹೀಗೆಲ್ಲ ಆಯ್ತಲ್ಲ ಅಂತ. ಆಮೇಲೆ ಸರಿ ಇನ್ನು ಹೊತ್ತಾಯಿತು, ಹೇಗಾರು ಮಾಡಿ ಈ ಮಗುನ ಕರ್ಕೊಂಡು ಹೋಗಿ ಒಂದು ಸುಡಕ್ಕೆ ತೊಗೊಂಡು ಹೋಗಬೇಕು, ಇಲ್ದಿದ್ರೆ ನಾಯಿ ನರಿ ಎಲ್ಲ ಎಳ್ಕೊಂಡು ಹೋಗುತ್ತೆ, ಅದರಿಂದ ತುಂಬ ಕಷ್ಟಪಟ್ಟು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಹೋಗ್ತೀನಿ ಅಂತ ಅನ್ಕೋತಾಳೆ. ಸೊ ಹಂಗೆ ಅಂದ್ಕೊಂಡಾಗ ಆಮೇಲೆ ಆದರೆ ತಾಯಿಗೆ ಒಂದು ಕಡೆ ಒಂದು ಇದು ಏನೋ, ಅಯ್ಯೋ ಏನಾರು ಒಂಚೂರು ಜೀವ ಇದೆಯೋ ಏನೋ, ಅಕಸ್ಮಾತ್ ಜೀವ ಇದ್ದರೆ ಅಂತ ನೋಡ್ತೀನಿ ಅಂತ ಆವಾಗ ಈ ಪದ್ಯ. ಸೊ ಅದಕ್ಕೆ ನಮ್ಮ ಮೇಡಮ್ ಕೇಳಿದ್ರು, ಈ ಪದ್ಯದ ಜೀವಾಳ ಎಲ್ಲಿದೆ ಹೇಳಿ ಅಂತ. ಸೊ ಇದು ಪದ್ಯ. ಲಲನೆ ಮೂಗಿನುಳು ಉಸುರನು, ಅಳ್ಳೆಯೊಳು ಹೊಯ್ಲನು, ಉಗುರೊಳು ರಜವನು, ಎದೆಯೊಳಲ್ಲಾಟಮಂ, ಕೈಯ ಮೊದಲೊಳು ಮಿಡುಕನು, ಅಂಗದೊಳು ನೋವನು, ಅಕ್ಷಿಯೊಳು ಬೆಳ್ಪಂ, ಭಾಳದೊಳು ಬೆಮರನು, ಲಲಿತ ಕಂಠದೋಳು ಲುಕನು, ಅಂಘ್ರಿಯೊಳು ಬಿಸಿಯನು, ಅಂಗುಲಿಗಳೊಳು ಚಿಟುಕನು, ಉಂಗುಟದೊಳರುಣಾಂಬುವಂ, ಸಲೆನಾಲಗೆಯೊಳಿಂಪ, ರೋಮದೊಳು ಬಲ್ಪನಾರೈದು, ಕಾಣದೆ ನೊಂದಳು ಅಂತ. ಸೊ ಇದು ಹುಡುಕಿ ಅದು ಹುಡುಕಿ ಅದ್ರಲ್ಲಿ ಹುಡುಕಿ ಕಾಣದೆ, ಏನು ಹುಡುಕ್ತಿದ್ದಾಳೆ ಅದು ಕಾಣಲ್ಲ. ಸೊ ಆ ಕಾಣದೇನ ಕಾಣದೆ ಅಂತ ಓದಬೇಕು ಅಂತ. ಸೊ ಈ ಥರ ಗಮಕದಿಂದ ಒಂಥರ ಯಾವ ಪದ್ಯಕ್ಕೆ ಎಲ್ಲಿದೆ ಆ ಜೀವಾಳ ಅಂತ ಹಿಡಿಯೋದು ತುಂಬ ಚೆನ್ನಾಗಿ ಅರ್ಥ ಆಯ್ತು ನನಗೆ. ಆಗ ಅಂದ್ಕೊಂಡೆ ಈ ಟ್ರೈನಿಂಗ್ ನನಗೆ ಟ್ರಾನ್ಸ್ಲೇಟ್ ಮಾಡೋವಾಗಲೇ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ. ಆವಾಗ ಇನ್ನೂ ಆ ಸೂಕ್ಷ್ಮಗಳೆಲ್ಲ ಇನ್ನೂ ಚೆನ್ನಾಗಿ ಮಾಡ್ತಿದ್ವೋ ಏನೋ ಅಂತ ಅನಿಸುತ್ತೆ. ಸೊ ಹಾಗೆ ಅದು ಇದೊಂದು. ಇನ್ನೊಂದು, ಇದು ತಾಯಿಯ ದುಃಖ ಆಯ್ತಲ್ಲ, ಇನ್ನು ತಂದೆ ದುಃಖ, ಅದನ್ನು ಕೂಡ ನಮ್ಮ ರಾಘವಾಂಕ ಎಷ್ಟು ಚೆನ್ನಾಗಿ ಅದನ್ನು ವರ್ಣಿಸ್ತಾನೆ ಅಂದರೆ, ತಂದೆ ಎಷ್ಟಾದರೂ ಕ್ಷತ್ರಿಯ ರಾಜ, ಅವನಿಗೆ ವೀರ ಸ್ವರ್ಗ ಮುಖ್ಯ, ಮಗ ಈ ಥರ ಒಂದು ಹಾವು ಕಚ್ಚಿ ಸತ್ತೋದ್ನಲ್ಲ ಅಂತ ದುಃಖ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅವನು ಇದನ್ನು ಹೇಳ್ತಾನೆ. ಅದರಲ್ಲಿ ಹರಿರಾಯರುಳು ಕಾದಿ ಮಡಿದಾತನಲ್ಲ, ಮುನಿವರರ ಯಾಗವ ಕಾಯ್ದು ಮಡಿದಾತನಲ್ಲ, ದೇವರಿಗೆ ಹಿತವಾಗಿ ಮಡಿದವನಲ್ಲ, ಮಾಂಸದಾನವ ಬೇಡಿದರ್ಗೆ ಒಡಲ ನರಿದರಿದು ಕೊಟ್ಟು ಮಡಿದವನಲ್ಲ, ಹುಳ್ಳಿಯಂ ತರ ಹೋಗಿ ಕಾಡೊಳಗೆ ಬಡಹಾವು ಕಚ್ಚಿ ಮುನಿವರಿಗೆ ನಗೆಗೆಡೆಯಾಗಿ ನಿಷ್ಕಾರಣಂ ಮಡಿವರೇ ಕಂದ ಹೇಳು ಎಂದನು ಅಂತ. ಅವನು ನೋಡುವ ಒಂದು ತಂದೆಯ ದುಃಖಕ್ಕೂ ತಾಯಿ ದುಃಖಕ್ಕೂ ಎಷ್ಟು ವ್ಯತ್ಯಾಸ, ಅದನ್ನು ಎಷ್ಟು ಚೆನ್ನಾಗಿ ಹಿಡ್ದಿದ್ದಾನೆ ಅಂದರೆ, ಇಲ್ಲಿರೋ ಒಂದೊಂದು ಪದ್ಯನೂ ಒಂದೊಂದು ಅನರ್ಘ್ಯ ರತ್ನ. ನೀವು ಯಾವುದನ್ನು ಬೇಕಾದ್ರೆ ಕೇಳಿ, ಅದರಲ್ಲಿ ಏನಾದ್ರು ಒಂದು ಬ್ಯೂಟಿ ತೋರಿಸ್ತೀನಿ ನಾನು ಬೇಕಾರೆ. ಅಷ್ಟು ಚೆನ್ನಾಗಿದೆ ಇದು. ಹಾಗೆ ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಯಾತಕ್ಕೆ ಓದಬೇಕು
ಈ ಕಾವ್ಯನ ಅಂತ ಒಂದು ಸ್ಟ್ಯಾನ್ಸ ಇದೆ, ಹೇಳ್ಬಿಡ್ಲಾ? ಫಲಶ್ರುತಿ ಅಂತ ಇದಕ್ಕೆ. ಅದರಲ್ಲಿ ನೀವು ಎಂಥ ಪಾಪ ಮಾಡಿದರೂ ಪರಿಹಾರ ಆಗುತ್ತೆ ಅಂತ ಇದು ಕೇಳ್ಬಿಟ್ಟು ಮತ್ತೆ ನೀವು ಮಾಡಬಾರ್ದಷ್ಟೇ. ಸೊ ಧರೆಯೋಳು ಹರಿಶ್ಚಂದ್ರ ಚಾರಿತ್ರಮಂ ಕೇಳ್ದ ನರರು 7 ಜನ್ಮದಿಂ ಮಾಡಿರ್ದ ಪಾತಕವು ತರಣಿಯುದಯದ ಮುಂದೆ ನಿಂದ ತಿಮಿರದ ತೆರದೆ ಹರಿಯುತ್ತಿಹುದು ಏಕೆಂದೊಡೆ ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರನು ಎರಡಿಲ್ಲವೆಂದು ಶ್ರುತಿ ಸಾರುತ್ತಿರಲು ಆ ವಾಕ್ಯವ ಅರೆರೆ ನಿರುತವ ಮಾಡಿ ಮೋಜಗಕ್ಕೆ ತೋರಿದ ಹರಿಶ್ಚಂದ್ರ ಕಥೆ ಕೇಳ್ದಡೆ ಅಂತ ಕಾವ್ಯ ಹೇಳುತ್ತೆ. ಅದರಿಂದ ಕಾವ್ಯ ಓದಿ ಸಂತೋಷ ಪಡಿ.